ಶಿರಾ ತಾಲೂಕು ಬರಗೂರು ಗ್ರಾಮ ಪಂಚಾಯತಿಗೆ ಸೇರಿದ ದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಗುಜ್ಜರಾಂಜನೇಯ ಸ್ವಾಮಿ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ, ಮೃತ್ಯುಂಜಯ ಹೋಮ ಹಾಗೂ ಆರತಿ ಸೇವೆಗೆ ಸಂಬಂಧಿಸಿದಂತೆ ದಿನಾಂಕ 31/1/2026 ಶನಿವಾರ ಹಾಗೂ ದಿನಾಂಕ 1/2/2026 ಭಾನುವಾರದಂದು ಈ 2 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಸ್ಫಟಿಕಪುರಿ ಮಹಾಸಂಸ್ಥಾನ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ರಾಜಕೀಯ ಧುರೀಣರು, ಸಮಾಜ ಸೇವಕರು ಹಾಗೂ ಅನೇಕ ಮುಖಂಡರುಗಳು ಭಾಗವಹಿಸತಕ್ಕಂಥ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹ ಭಾಗಿಯಾಗಿ ನೆರವೇರಿಸಿಕೊಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಭಾನುವಾರ ಬೆಳಗ್ಗೆ ಅಂದರೆ 1/2/2026 ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 10:30ವರೆಗೂ, ಬೆಳಗ್ಗೆ 6 ಗಂಟೆಯಿಂದ 10:30ವರೆಗೂ ಮೃತ್ಯುಂಜಯ ಹೋಮ, ಕಳಸ ಪ್ರತಿಷ್ಠಾಪನೆ ಹಾಗೂ ಆರತಿ ಸೇವೆಯನ್ನು ದಾಸರಳ್ಳಿ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಮ್ಮಿಕೊಂಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ದಾಸರಳ್ಳಿ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ದಾಸರಳ್ಳಿ ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಹಾಗೆಯೇ ಭಾನುವಾರ ಸಾಯಂಕಾಲ ಸಂಜೆ 8 ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಸಹ ಭಾಗವಹಿಸಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ವಿಶೇಷವಾಗಿ ನೆರವೇರಿಸಿಕೊಳ್ಳಲು ವಿಶೇಷವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ JDS ಪಕ್ಕದ ಮುಖಂಡರಾದಂತಹ ಉಗ್ರೇಶ್ ಅಣ್ಣನವರು ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದ ಸಂಪೂರ್ಣವಾದ ಹಣವನ್ನು ವ್ಯಯಿಸಲಿದ್ದಾರೆ. ಹಾಗೆಯೇ ಈ ಒಂದು ದೇವಸ್ಥಾನ ಈ ಒಂದು ಅದ್ದೂರಿಯಾಗಿ ಆಚರಣೆ ಆಗಬೇಕಾದ್ರೆ ಪ್ರಮುಖ ಕಾರಣಕರ್ತರು ಅನೇಕ ರಾಜಕೀಯ ಮುಖಂಡರು ಸಹ ಸಹಕಾರಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಚಿದಾನಂದ ಗೌಡರಾಗಿರ್ಬೋದು, ಕಲ್ಕೆರೆ ರವಿಕುಮಾರ್ ಆಗಿರ್ಬೋದು, ಜಯಚಂದ್ರ ಸಾಹೇಬರಾಗಿರ್ಬೋದು, ಸತ್ಯಪ್ರಕಾಶ್ ಅವರಾಗಿರ್ಬೋದು, ಅನಂತರ ರಾಘವೇಂದ್ರರಾಗಿರ್ಬೋದು, ತದನಂತರ ರಾಜೇಶ್ ಗೌಡರಾಗಿರ್ಬೋದು, ಹೀಗೆ ಶ್ರೀರಾಮೇಗೌಡರಾಗಿರ್ಬೋದು, ಈಗ ಅನೇಕ ಮುಖಂಡರು ಜನಪ್ರತಿನಿಧಿಗಳು ಅನಂತರ ಆಲ್ಗುಂಡೇಗೌಡರಾಗಿರ್ಬೋದು ಎಲ್ಲ ಬಹುತೇಕವಾಗಿ ನಮ್ಮ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಹೀಗೆ ಎಲ್ಲ ರಾಜಕೀಯ ಮುಖಂಡರುಗಳ, ಸಮಾಜ ಸೇವಕರ ಹಾಗೂ ಊರಿನ ಸಮಸ್ತ ಭಕ್ತಾದಿಗಳ ಎಲ್ಲರ ಸಂಪೂರ್ಣ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ವಿಶೇಷವಾಗಿ ಬಹಳ ವರ್ಷಗಳ ನಂತರ ನಮ್ಮ ಊರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ತುಂಬ ಆಸಕ್ತಿಯಿಂದ, ಸಂತೋಷದಿಂದ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಭಾಗಿಯಾಗುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಬಿಟ್ಟು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ, ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ರಾಜಕೀಯ ಮುಖಂಡರು ಮತ್ತು ಸಮಾಜ ಸೇವಕರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ವಿಶೇಷವಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಭಾನುವಾರ ಸಾಯಂಕಾಲ 8 ಗಂಟೆಗೆ ಏರ್ಪಡಿಸಲಾಗಿದೆ. ಸಂಜೆ ಎಲ್ಲರೂ ಭಾಗಿಯಾಗಬೇಕಂತೇಳಿ ಮತ್ತೊಮ್ಮೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮೂರಿನ ಎಲ್ಲ ಹಿರಿಯರು ಹಾಗೂ ಯುವಕ ಮಿತ್ರರು ಹಾಗೂ ಎಲ್ಲ ಸ್ತ್ರೀಶಕ್ತಿ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಯಿಂದಲೂ ಸಹ ನಮ್ಮ ಸಹಕಾರ ದೊರಕಿದೆ. ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಆಗಿರೋದು, ಬೆಸ್ಕಾಂ ಇಲಾಖೆ ಆಗಿರೋದು ಅವರು ಸಹ ನಮಗೆ ಎಲ್ಲ ಸಹಕಾರವನ್ನು ಕೊಡ್ತಾಯಿದ್ದಾರೆ. ಅವ್ರಿಗೂ ಸಹ ನಮ್ಮ ಊರಿನ ಸಮಸ್ತ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದಿನಾಂಕ 31/1/2026 ನಮ್ಮ ಬರಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಾಸರಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ಗುಜ್ಜರಾಂಜನೇಯ ಸ್ವಾಮಿ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳೋದಂತ ಕೇಳ್ಕೊಳ್ತೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನದಾಗಿ ಸೇವೆಯನ್ನು, ದಾನವನ್ನು ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಸಹ ಆಗಮಿಸಿರೋದ್ರಿಂದ ತಾವು ಅವರೆಲ್ಲರೂ ಬರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ. ಅದಕ್ಕೂ ಮೊದಲನಾಗಿ ನನ್ನ ನಮಸ್ಕಾರಗಳು. ಹಾಗೂ ಇದು ಈ ಗುಜ್ಜರಾಂಜನೇಯ ಸ್ವಾಮಿ ಗೋಪುರ ಮತ್ತು ಕಳಸ ಪ್ರತಿಷ್ಠಾಪನೆ ಮಹೋತ್ಸವ ನಮ್ಮ ದಾಸರಳ್ಳಿ ಬರಗೂರು ಗ್ರಾಮ ಪಂಚಾಯತಿಯ ದಾಸರಳ್ಳಿ ಗ್ರಾಮದಲ್ಲಿ ಹುಲಿಕುಂಟೆ ಹೋಬಳಿ ದಾಸರಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದು ತುಂಬ ಇದು ಗುಜ್ಜರಾಂಜನೇಯ ಸ್ವಾಮಿ ಅಂದರೆ ನಮ್ಮೂರಲ್ಲಿ ತೀರಾ ಇತಿಹಾಸ ಅಂದರೆ ಹಳೆಯ ದೇವಸ್ಥಾನ. ಇದು ಎಲೆಮರೆ ಕಾಯಿ ಥರ ಇತ್ತು ದೇವಸ್ಥಾನ. ಇವತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಇದನ್ನು ಒಂದು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಮತ್ತು ಈ ನಮ್ಮ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಮೇಯ್ನು ಯುವಕರು ಅಂದರೆ ಎಲ್ಲದಕ್ಕೂ ಸಹ ಅವರು ಮುಂದಿದ್ದು ಮಾಡ್ತಾರೆ, ಯುವಕರು ಸಮೇತ ಅವರಾಗಿರ್ಬೋದು. ಮತ್ತು ನಮ್ಮ ಮಹಿಳೆಯರು, ಮೇಯ್ನಾಗಿ ಮಹಿಳೆಯರು ಅಷ್ಟೇ
ಮಹಿಳಾ ಸಂಘಟನೆದವರು ಎಲ್ಲರ ಸಮೇತ ಅದು ನಮ್ಮ ತಾಯಂದಿರಾಗಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರೂ ಸಮೇತ ಒಗ್ಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಹಲವಾರು ಮುಖಂಡರು, ಮೇನ್ ಅಂದರೆ ಹಲವಾರು ಮುಖಂಡರು ಸಮೇತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯಧನವನ್ನು ಅವರು ಎಲ್ಲ ಸಹಾಯಧನ ಮಾಡಿದ್ದಾರೆ. ಇದು ತೀರಾ ಹಳೆಯ ಕಾಲದ್ದು, ಅಂದರೆ ಅದು ಶಿಲ್ಪಿ ನೋಡಿದ್ರೆ ನೀವು ತೀರಾ ಹಳೇದು ಅದು ಕಲ್ಲು. ಅದನ್ನು ಇವತ್ತು ಮುಂದಕ್ಕೆ ತಂದು ಇವತ್ತು ದೇವಸ್ಥಾನ ಪ್ರತಿಷ್ಠಾಪನೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಹಿಂಗೆ ಎಲ್ಲ ಮುಂದಕ್ಕೂ ಸಮೇತ ದೇವಸ್ಥಾನನ ಇನ್ನೂ ಅತಿ ಹೆಚ್ಚಾಗಿ ನಾವು ದೇವ್ರ ಕಾರ್ಯಗಳನ್ನ ಮಾಡಿಕೊಂಡು ಹಿಂಗೆ ನಾವು ಎಲ್ಲನೂ ಹೋಗೋಣ ಅಂತೇಳಿ, ಮತ್ತು ಈಗ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮತ್ತು ನಮ್ಮ ಬೆಸ್ಕಾಂನವರು ಆಗಿರ್ಬೋದು, ಅವರು ಸಮೇತ ನಮಗೂ ಸಹಕರಿಸಿದ್ದಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆಗಲಿ, ನಮ್ಮ PDO ಆಗಿರ್ಬೋದು, ಮತ್ತು ನಮ್ಮ ಎಲ್ಲ ಟೋಟಲ್ ಸಿಬ್ಬಂದಿ ವರ್ಗದವರು ಸಮೇತ ನಮಗೆ ಎಲ್ಲರೂ ಬಂದು ಸಹಕರಿಸಬೇಕು. ಅಕ್ಕಪಕ್ಕ ಗ್ರಾಮಸ್ಥರು ಸಮೇತ ಬಂದು ನಮ್ಮ ದೇವಸ್ಥಾನಕ್ಕೆ ಮತ್ತು ಭಾನುವಾರ ಮತ್ತು ಮನರಂಜನೆ ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ಭಾಗವಹಿಸಿ ಅತಿ ಹೆಚ್ಚು ಜನಸಂಖ್ಯೆಯಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ.